ಹಾಯ್ ಹಲೋ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಾನು ಪ್ರಜ್ವಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿಂದ ಡೈಲಿ ಡಿಸ್ಕಷನ್ ಮಾಡ್ತಿರೋ ಹಾಗೆ ನಾನು ಇವತ್ತು ಕೂಡ ನವೋದಯಕ್ಕೆ ಬೇಕಾಗಿರೋ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಮಾಡೋಕೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ಏನೈತೆ? ಫಸ್ಟ್ ಕ್ವಶನ್, ಫೈಂಡ್ ದಿ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಹೂಸ್ ಸೈಡ್ಸ್ ಆರ್ 8 ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್. ಅಂದ್ರೆ ಕ್ವಶನ್ ನಲ್ಲಿ ಒಂದು ಟ್ರಯಾಂಗಲ್ ಐತಿ. ಏನೈತಿ? ಒಂದು ಟ್ರಯಾಂಗಲ್. ಇದು ಒಂದು ಟ್ರಯಾಂಗಲ್. ಯಾವ್ದಾದ್ರು ಟ್ರಯಾಂಗಲ್. ಈ ಟ್ರಯಾಂಗಲ್ ನ 3 ಸೈಡ್ಸ್, ಒಂದು 8 ಸೆಂಟಿಮೀಟರ್, ಒಂದು 4 ಸೆಂಟಿಮೀಟರ್, ಇನ್ನೊಂದು 5 ಸೆಂಟಿಮೀಟರ್. ಇದರ ಪೆರಿಮೀಟರ್ ಕೇಳ್ಯಾರ. ಪೆರಿಮೀಟರ್ ಅಂದ್ರೆ ಇಟ್ಸ್ ಲೆಂತ್ ಆಫ್ ಇಟ್ಸ್ ಸರೌಂಡಿಂಗ್ ಲೆಂತ್, ಅಂದ್ರೆ ಸಮ್ ಆಫ್ ಇಟ್ಸ್ ಸರೌಂಡಿಂಗ್ ಲೆಂತ್. ಇದೇನು ಸರೌಂಡಿಂಗ್ ಲೆಂತ್ ಇರ್ತಲ್ಲ, ಇಲ್ಲಿ ಲೈನ್ ಹಾಕ್ತಿವಲ್ಲ, ಇದರ ಲೆಂತ್, ಇದರ ಮೆಜರ್ಮೆಂಟ್ ಪೆರಿಮೀಟರ್ ಅಂತ ಕರಿತೀವಿ. ಈಗ ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಎಲ್ಲಾ ಸೈಡ್ಸ್ ಅನ್ನು ಆಡ್ ಮಾಡಿ ನೀಟಾಗಿ. ಏನ್ ಮಾಡ್ಬೇಕು? ಎಲ್ಲಾ ಸೈಡ್ಸ್ ಅನ್ನು ನೀಟಾಗಿ ಆಡ್ ಮಾಡ್ರಿ. 8 ಸೆಂಟಿಮೀಟರ್, 5 ಸೆಂಟಿಮೀಟರ್, 4 ಸೆಂಟಿಮೀಟರ್ ಆಡ್ ಮಾಡ್ರಿ. 8 + 5 13 + 4 17. ಹಂಗಂದ್ರೆ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ is equals to 17 centimeter. Option second one is the right answer. Okay, let's move forward to second question. ಎರಡನೇ ಪ್ರಶ್ನೆ ನೋಡೋಣ ಅಂತ. ಏನೈತಿ? 3 bells toll together at 8:30 a.m. if they toll at the interval of 4, 5 and 6 minutes, at what time they will toll together next time ಅಂತ ಕ್ವಶನ್. ಏನಂತ? 3 ಬೆಲ್ಸ್ ಅದಾವ. ಯಾವ 3 ಬೆಲ್ಸ್? ಬೆಲ್ಸ್ 8:30 ಮಾರ್ನಿಂಗ್ 8:30 AM ಗೆ ಏನ್ ಮಾಡ್ತಾವು? 3 ಬೆಲ್ಸ್ ಒಟ್ಟಿಗೆ ಹೊಡೆದು ಬಿಡ್ತಾವ. ಟೋಲ್ ಅಂದ್ರೆ ಬಾರಿಸೋದು, ಒಟ್ಟಿಗೆ ಬಾರಿಸಿ ಬಿಡ್ತಾವ. ಯಾವ್ಯಾವು? 3 ಬೆಲ್ಸ್. ಒಂದು ಬೆಲ್ 4 ಮಿನಿಟ್ಗೆ ಒಂದ್ಸಲ ಹೊಡೆಯುತ್ತ, ಇನ್ನೊಂದು ಬೆಲ್ 5 ಮಿನಿಟ್ಗೆ ಒಂದ್ಸಲ ಹೊಡೆಯುತ್ತ, ನೆಕ್ಸ್ಟ್ ಬೆಲ್ 6 ಮಿನಿಟ್ಗೆ ಒಂದ್ಸಲ ಹೊಡೆಯುತ್ತ. ಈಗ ಈ 4 ಮಿನಿಟ್ ಒಂದ್ಸಲ ಹೊಡೆಯೋ ಬೆಲ್ನ ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಐತಲ್ಲ, ಇದಕ್ಕೆ +4 ಮಿನಿಟ್ ಆದ್ಮೇಲೆ 8 ಮಿನಿಟ್ ಹೊಡಿತೆ. ವಾಪಸ್ +4 ಮಿನಿಟ್ ಆದ್ಮೇಲೆ 12 ಮಿನಿಟ್ ಹೊಡಿತೆ. ಒಳ್ಳೆ +4 ಮಿನಿಟ್ ಆಗಿ 16 ಮಿನಿಟ್ ಹೋಗ್ತಾ. ಸೇಮ್ ಇದೇ ತರಾನು +5 ಮಿನಿಟ್ ಆಗಿ 10 ಮಿನಿಟ್, +5 15 ಮಿನಿಟ್, +5 20 ಮಿನಿಟ್. ನೆಕ್ಸ್ಟ್ 6 12 +6 12 +6 ಎಷ್ಟಾಯ್ತು? 18 +6 24. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ರಿ ನೀವು. 4 8 12 16 ಏನಿವು? ಮಲ್ಟಿಪಲ್ಸ್. ಇವು ಏನಿವು? ಮಲ್ಟಿಪಲ್ಸ್. ಈ ಕ್ವಶನ್ ನಲ್ಲಿ ನಮ್ಗೆ 3 ಬೆಲ್ಸ್ ಟೋಲ್ ಟುಗೆದರ್. ಟುಗೆದರ್ ಅಂದ್ರೆ 3 ಬೆಲ್ಸ್ ಕಾಮನ್ ಆಗಿ ಯಾವಾಗ ಹೊಡಿತಾವ ಅಂತ ಕೇಳ್ಯಾರ. ಕಾಮನ್ ಅಂತಂದ್ರೆ ಕಾಮನ್ ಮಲ್ಟಿಪಲ್. ಅದಕ್ಕೆ ನಾವು ಲೀಸ್ಟ್ ಕಾಮನ್ ಮಲ್ಟಿಪಲ್ ನ ಕಂಡಿಡ್ಬೇಕು. ಯಾಕೆ ಹೇಳ್ರಿ? ಪಟ್ಟನ ಈ 3 ಬೆಲ್ 8:30 AM ಗೆ ಹೊಡೆದು ಅಂತ ತಿಳ್ಕೊರಿ. ಅದ್ರ ನೆಕ್ಸ್ಟ್ ಅದ್ರ ತಕ್ಷಣನೇ ಹೊಡ್ಬೇಕಲ್ಲ ನಮಗೆ ಆನ್ಸರ್. ಅದು ಕಂಟಿನ್ಯೂ ಎಷ್ಟು ಸಲ ಆದ್ರೂ ಹೊಡ್ರಿ, ಅದು ನಮ್ಗೆ ಬೇಡ. ನಮಗೆ ನೆಕ್ಸ್ಟ್ ಈಗ 8:30 AM ಕೂಡ ಅವಾಗ ನೆಕ್ಸ್ಟ್ ಯಾವಾಗ ಹೊಡಿತಾವು ಅದು ಬೇಕಾಗಿರ್ತಲ್ಲ. ಅದಕ್ಕೆ ನಾವು ಇಲ್ಲೇ ಲೀಸ್ಟ್ ಕಾಮನ್ ಮಲ್ಟಿಪಲ್ ನ ಕಂಡುಹಿಡಿತೀವಿ. ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ LCM. ಯಾವ್ದರ LCM ಕಂಡುಹಿಡಿಬೇಕು? ಇಲ್ಲದವಲ್ಲ, 4 ಮತ್ತೆ 5 ಮತ್ತೆ 6 LCM ಕಂಡುಹಿಡಿಬೇಕು. ಹೌದಾ? ಕಂಡುಹಿಡಿಯೋಣ ನೋಡ್ರಿ ನೀಟಾಗಿ. 4 5 ಯಾವುದು? 6. ಇದರ LCM ಕಂಡುಹಿಡಿಬೇಕಂದ್ರ ಹೇಳ್ಕೊಟ್ಟಿದ್ವಿ ಆಲ್ರೆಡಿ. 2 ಲಿಂತ್ರ ಸ್ಟಾರ್ಟ್ ಮಾಡ್ರಿ. 2 2s 4. 5 ಡಿವೈಡ್ ಆಗಲ್ಲ, ಅದನ್ನ ಹಂಗೆ ಬರ್ಕೋರಿ. 2 3s 6. ನೆಕ್ಸ್ಟ್ 2 1s 5 ಡಿವೈಡ್ ಆಗಲ್ಲ, ಹಂಗೆ ಬರೀರಿ. 3 ಹಂಗೆ ಬರ್ರಿ. ನೆಕ್ಸ್ಟ್ 2 ಆದ್ಮೇಲೆ ನೆಕ್ಸ್ಟ್ ಪ್ರೈಮ್ ನಂಬರ್ 3. 3 1 ಹಂಗೆ ಬರೀರಿ. 5 ಹಂಗೆ ಬರೀರಿ. 1 3 1s 3. ನೆಕ್ಸ್ಟ್ 5 5 1s 5 1 1 1. ನೆಕ್ಸ್ಟ್ ಇವನ್ನೆಲ್ಲವನ್ನ ನೀಟಾಗಿ ಮಲ್ಟಿಪ್ಲೈ ಮಾಡ್ರಿ. LCM is equals to 2 into 2 into 3 into 5. 2 2s 4. 4 3s 12. 12 5s 60. ಅದರ ಅರ್ಥ 3 ಬೆಲ್ ಒಟ್ಟಿಗೆ ಹೊಡೆದ್ವಲ್ಲ 8:30 AM ಏನು? 8:30 AM ಗೆ ಏನ್ 3 ಬೆಲ್ ಟೋಲ್ ಟುಗೆದರ್ ಅಂದ್ರೆ ಒಟ್ಟಿಗೆ ಬಾರಿಸಿದ್ವಲ್ಲ, ಅದಾದ್ಮೇಲೆ 60 ಮಿನಿಟ್ ಆದ್ಮೇಲೆ, ಇದಾದ್ಮೇಲೆ 60 ಮಿನಿಟ್ ಆದ್ಮೇಲೆ ಆ 3 ಬೆಲ್ಸ್ ಒಟ್ಟಿಗೆ ಬಾರಿಸ್ತಾವಂತ. ಅಂದ್ರೆ 60 ಮಿನಿಟ್ is equals to 1 hour. ನಮ್ಗೆಲ್ಲರಿಗೂ ಗೊತ್ತೇ ಇದೆ, ವಾಚ್ ಅಲ್ಲಿ ನೋಡಿರ್ತೇವೆ ನಾವು. 60 ಮಿನಿಟ್ is equals to 1 hour ಅಂತ. ಅಂದ್ರೆ ಇದಕ್ಕ +1 hour ಮಾಡ್ರಿ. 9:30 AM ಗೆ
ವಾಪಿಸ್ ಮೂರು ಬೆಲ್ಗಳು ಏನ್ ಮಾಡ್ತಾವು ಒಟ್ಟಿಗೆ ಬಾರಿಸ್ತಾವು. ಆಪ್ಷನ್ ಯಾವುದು? ಆಪ್ಷನ್ ಸೆಕೆಂಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ಥರ್ಡ್ ಕ್ವಶನ್. ಮೂರನೇ ಪ್ರಶ್ನೆ ಹೋಗೋಣ. ಏನ್ ಮೂರನೇ ಪ್ರಶ್ನೆ? ಇಫ್ 2nd October 2015 was Friday, what will be the day on 26th October of the same year ಅಂತ ಕ್ವಶನ್. ಹೌದಾ? ಈಗ ನೋಡ್ರಿ, ಇವತ್ತೊಂದು ಮಂಡೇ ಇದೆ ಅಂತ ತಿಳ್ಕೊರಿ. ಮಂಡೇ ಆದ್ಮೇಲೆ ನೆಕ್ಸ್ಟ್ ಮಂಡೇ ಏನಿರುತ್ತಲ್ಲ ಅದು 7 days ಆದ್ಮೇಲೆ ಬರುತ್ತಾ? ಅದು ನಮ್ಗೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ. ಹಂಗಂದ್ರೆ ಇವಾಗ 2nd October ಅಂತ ಕೇಳ್ಯಾರ. ಅಕ್ಟೋಬರ್ ಮತ್ತೆ 26th October, ಇದ್ರ ನಡಬರ್ಕ ಇದ್ರ ಮಿಡಲ್ ಎಷ್ಟು ಡೇಸ್ ಅದಾವು ಅದನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೊರಿ. ಎಷ್ಟು ಅದಾವು? 26th ಒಳಗ 2nd October ಆಲ್ರೆಡಿ ಮುಗಿದು ಬಿಟ್ಟೈತಲ್ಲ, 26th ಒಳಗ 2nd October ಕಳೆದು ಬಿಡ್ರಿ. 26 ಮೈನಸ್ 2 ಎಷ್ಟಾಯ್ತು? 24 ಡೇಸ್ ಅದಾವು. ಯಾವಾಗ? 2nd October ಇಂದ 26th October ಮಿಡಲ್ 24 ಡೇಸ್ ಅದಾವು. ಹಂಗಂದ್ರೆ ಈ 24 ಅನ್ನ ನಾವು 7 ನಿಂದ ಡಿವೈಡ್ ಮಾಡ್ತೀವಿ. ಯಾಕೆ 7 ನಿಂದ ಡಿವೈಡ್ ಮಾಡ್ತೀವಿ? ಬಿಕಾಸ್ ಒಂದು ವಾರದಲ್ಲಿ ನಮಗೆ 7 ಡೇಸ್ ಇರ್ತಾವೆ. ಯಾವ? ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಇವೆಲ್ಲ 7. ಅದರಿಂದ ಡಿವೈಡ್ ಮಾಡ್ರಿ. 7 3 is 21 3. ನಮಗೆ ಇದರಲ್ಲಿ ರಿಮೈಂಡರ್ ಏನ್ ಬರುತ್ತಲ್ಲ ಅದಷ್ಟು ಇಂಪಾರ್ಟೆಂಟ್. ನಮ್ ಕ್ವೋಷಂಟ್ ಆನ್ಸರ್ ಏನ್ ಬೇಡ. ಈ ರಿಮೈಂಡರ್ ಇರುತ್ತಲ್ಲ 3 ಬಂದೈತಲ್ಲ, ಈ 3ಗೆ ನೋಡ್ರಿ, ಮೊದಲ 2nd October ಫ್ರೈಡೇ ಅಂತಿತ್ತ. ಫ್ರೈಡೇ ಆದ್ಮೇಲೆ 3 ಡೇಸ್. ಫ್ರೈಡೇ ನೆಕ್ಸ್ಟ್ ಡೇ ಯಾವುದು? ಸ್ಯಾಟರ್ಡೇ. ಸ್ಯಾಟರ್ಡೇ ಆದ್ಮೇಲೆ ಸಂಡೇ. ಸಂಡೇ ಆದ್ಮೇಲೆ ಮಂಡೇ. ಹಂಗಂದ್ರ ಈ ಫ್ರೈಡೇಗೆ 3 ಆಡ್ ಮಾಡ್ರಿ, ಮಂಡೇ ಅಲ್ಲ. ಹಂಗಂದ್ರ 26 October ವಿಲ್ ಬಿ ಮಂಡೇ. ಆಪ್ಷನ್ ಸೆಕೆಂಡ್ ಒನ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ನೋಡ್ರಿ. Divide Rs 1,25,000 between 5 members. How much does each get ಅಂತ. ಏನದ್ರ ಅರ್ಥ? 1,25,000 ಅಮೌಂಟ್ ಐತಿ. ಆ ಅಮೌಂಟ್ ನ 5 ಜನ ಫ್ರೆಂಡ್ಸ್ ಆಗ್ಲಿ ಯಾರಾದ್ರಾಗ್ಲಿ 5 ಜನ ಹಂಚ್ಕೋಬೇಕು, ನೀಟಾಗಿ ಹಂಚ್ಕೋಬೇಕು. ಯಾವಾಗ ನಾವು ಡಿವೈಡ್ ಅಂತ ನೋಡ್ತೀವಿ ಅವಾಗ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಡಿವಿಷನ್ ಮಾಡ್ಬೇಕು. ಯಾವ್ದನ್ನ? ಈ ದೊಡ್ಡ ನಂಬರ್ ಐತರ Rs 1,25,000 ನ ಎಷ್ಟರಿಂದ ಡಿವೈಡ್ ಮಾಡ್ಬೇಕು? 5 ಮೆಂಬರ್ಸ್ ಅಂತದಾರ. 5 ಮೆಂಬರ್ಸ್. ಈ 5 ಇಂತ ಡಿವೈಡ್ ಮಾಡ್ರಿ ಡಿವೈಷನ್. 5 2s are 10, 2 25 ಆಯ್ತು. 5 5s are 25, 0 0. ಇಲ್ಲಿ 3 zeros ಕೆಳಗಡೆ ಇಳಿಸ್ಕೋಬೇಕು. ಇದೇ 3 zeros ಆನ್ಸರ್ ಕೊಡ್ರಿ. ಆನ್ಸರ್ ಎಷ್ಟು? 25,000 ಇಸ್ ದಿ ರೈಟ್ ಆನ್ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ 25,000 25,000 25,000 25,000 ಸಿಗುತ್ತಾ. ಬೇಕಾದ್ರೆ 25,000 ಇಂಟು 5 ಮಾಡಿ ನೋಡ್ರಿ, ವಾಪಸ್ ನಿಮ್ಗ 1,25,000 ಬರ್ಲೇಬೇಕು. ಆಯ್ತಾ? ನೆಕ್ಸ್ಟ್ ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್. ಫಿಫ್ತ್ ಕ್ವಶನ್ ನೋಡ್ರಿ. ದ HCF and LCM ಆಫ್ 2 numbers are 8 and 48 ಅಂತ. ಕ್ವಶನ್ ಒಳಗೆ ಏನ್ ಕೊಟ್ಟಾರ? HCF and LCM ಆಫ್ 2 numbers are 8 and 48. ಅಂದ್ರೆ ಇದು HCF, ಇದು LCM. ನೆಕ್ಸ್ಟ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಾರಲ್ಲ. ರೆಸ್ಪೆಕ್ಟಿವ್ಲಿ ಅಂದ್ರೆ ಮೊದಲನೇದು HCF, ಎರಡನೇದು LCM. ಇಫ್ ಒನ್ ಆಫ್ ದಿ ನಂಬರ್ಸ್ ಇಸ್ 12 ಅಂದ್ರೆ ಏನು? ಒಂದು ನಂಬರ್ 12. ವಾಟ್ ಈಸ್ ದಿ ಅದರ್ ನಂಬರ್ ಅಂತ. ಈಗ HCF ಐತಿ ನಮ್ಮ ಹತ್ರ. HCF ಐತಿ ಎಷ್ಟೈತಿ? 8 ಐತಿ. LCM ಐತೆ ನಮ್ಮ ಹತ್ರ. LCM ಎಷ್ಟೈತಿ? 48 ಐತಿ. ನೆಕ್ಸ್ಟ್ ಫಸ್ಟ್ ನಂಬರ್ ಐತಿ. ಫಸ್ಟ್ ನಂಬರ್ ಎಷ್ಟು? ಫಸ್ಟ್ ನಂಬರ್ 12. ಫಸ್ಟ್ ನಂಬರ್. ಸೆಕೆಂಡ್ ನಂಬರ್ ಅದು ನಮ್ಗೆ ಗೊತ್ತಿಲ್ಲ. ಸೆಕೆಂಡ್ ನಂಬರ್ ನೋಡ್ರಿ. HCF LCF ಆಫ್ 2 numbers, ಎರಡೇ ನಂಬರ್ಸ್ ಇರೋದು. ಯಾವಾಗ 2 ನಂಬರ್ಸ್ ಇರ್ತಾವು ಮತ್ತೆ 2 ನಂಬರ್ಸ್ LCM ಮತ್ತೆ HCF ಗೊತ್ತಿರುತ್ತಾ, ಅವಾಗ ನಮ್ಗ ಇದೊಂದು ಫಾರ್ಮುಲಾ ಇದೆ, ನೆನ್ಪಿಟ್ಕೋರಿ. ಏನು? HCF ಮತ್ತೆ LCM ನ ಮಲ್ಟಿಪ್ಲೈ ಮಾಡಿದಾಗ ಅವೆರಡರ ಪ್ರಾಡಕ್ಟ್, ಅವೆರಡು ನಂಬರ್ ಕಂಡಿಡ್ತೀವಲ್ಲ, ಫಸ್ಟ್ ನಂಬರ್ ಮತ್ತೆ ಸೆಕೆಂಡ್ ನಂಬರ್ ಅವೆರಡರ ಪ್ರಾಡಕ್ಟ್ಗೆ ಸಮ ಆಗಿರುತ್ತಾ?
ಇದು ಏನಿದು, ಇದು ಒನ್ ಆಫ್ ದಿ ಟ್ರಿಕ್ ಆರ್ ಫಾರ್ಮುಲಾ ಅಂತ. ಏನು ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಫ್ ಏನಿದೆ ನೋಡ್ರಿ, 8 ಮತ್ತೆ 48 ಅವೆರಡರ ನಂಬರಿನ ಪ್ರಾಡಕ್ಟ್. ಫಸ್ಟ್ ನಂಬರ್ ಎಷ್ಟೈತಿ 12 ಮತ್ತೆ ಸೆಕೆಂಡ್ ನಂಬರ್ ಗೊತ್ತಿಲ್ಲ ನಮ್ಗ, ಇದು ಸೆಕೆಂಡ್ ನಂಬರ್ ಅಷ್ಟೇ ಬರ್ತವ್ರಿ. ಸೆಕೆಂಡ್ ನಂಬರ್ ಇವೆರಡರ ಪ್ರಾಡಕ್ಟ್ ಗೆ ಸಮ ಆಗಿರುತ್ತೆ. ಹಂಗಂದ್ರ ಈ 12 ನ ಈ ಕಡೆ ಕಳಿಸ್ಬಿಡ್ರಿ, ಸೆಕೆಂಡ್ ನಂಬರ್ ಸಿಗುತ್ತಾ ನಮ್ಗ? ನೋಡ್ರಿ ಟ್ರೈ ಮಾಡಿ ನೋಡ್ರಿ. 8 ಇಂಟು 48 ಹಂಗೆ ಬರ್ಕೊಳೋಣ. 12 ಇಂಟು ಐತಲ್ಲ, ಈ ಕಡೆ ಕಳಿಸಿದಾಗ ಸಮ ಚಿಹ್ನೆ ಈ ಕಡೆ ಬಂದ, ಈಕ್ವಲ್ ಟು ಈ ಕಡೆ ಬಂದಾಗ ಏನಾಗುತ್ತಾ, ಇಂಟು ಇದು ಡಿವೈಡೆಡ್ ಬೈ ಕನ್ವರ್ಟ್ ಆಗುತ್ತಾ, ಏನಾಗುತ್ತಾ ಡಿವೈಡೆಡ್ ಬೈ 12 ಈಸ್ ಈಕ್ವಲ್ಸ್ ಟು ಸೆಕೆಂಡ್ ನಂಬರ್. ಹಂಗಂದ್ರ ನೋಡ್ರಿ ನಮ್ಗ ಕಡ್ತಾ ಹೊಡ್ಯಕ್ ಬರುತ್ತಾ ಕ್ಯಾನ್ಸಲೇಷನ್. 12 1 12 4 8 4 32 ಅಂದ್ರ ಸೆಕೆಂಡ್ ನಂಬರ್ ಎಷ್ಟಾಯ್ತು? ಸೆಕೆಂಡ್ ನಂಬರ್ ಈಸ್ 32. ಆಪ್ಷನ್ ಸೆಕೆಂಡ್ ಒನ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. Ram is 5 years elder than Shyam and Shyam is 3 years younger than Mohan. If age of Ram is 30 years, then what is the age of Mohan? ಅಂತ ಕೇಳಾರ. ರಾಮ್ದು ಏಜ್ ಕೊಟ್ಟಾರ, ಶ್ಯಾಮ್ದು ಮತ್ತೆ ಮೋಹನ್ದು, 3 ಜನ ಅದ. ಇಲ್ಲೇ ರಾಮ್ ಮತ್ತೆ ಶ್ಯಾಮಿನ ಏಜ್ ನ ರಿಲೇಷನ್ ಕೊಟ್ಟಾರ. ಏನ್ ಕೊಟ್ಟಾರ? ಇಲ್ಲೇ ರಾಮ್ ಅಂತ ಬರ್ಕೋರಿ. ರಾಮ್ ಮತ್ತೆ ಶ್ಯಾಮ್. ರಾಮ್ ಈಸ್ 5 years ಎಲ್ಡರ್ ದೆನ್ ಶ್ಯಾಮ್ ಅಂದ್ರೆ ರಾಮ್ ದೊಡ್ಡವನು. ರಾಮಿನ ಏಜ್ಗೆ ಶ್ಯಾಮಿನ ಏಜ್ ಏನಿರುತ್ತೆ ನೋಡ, ಅದಕ್ಕೆ 5 years ಆಡ್ ಮಾಡಿದ್ರೆ ಏನ್ ಬರುತ್ತಾ? ರಾಮಿನ ಏಜ್ ಸಿಗುತ್ತಾ. ಅಂದ್ರೆ ಏನು? ರಾಮ್ ಈಸ್ 5 years ಎಲ್ಡರ್ ದೆನ್ ಶ್ಯಾಮ್. ನೆಕ್ಸ್ಟ್ ಏನ್ ರಿಲೇಷನ್ ಕೊಟ್ಟಾರ? ಶ್ಯಾಮ್ ಈಸ್ 3 years ಯಂಗರ್ ದೆನ್ ಮೋಹನ್. ಶ್ಯಾಮ್ ಮತ್ತೆ ಮೋಹನ್ ನ ರಿಲೇಷನ್ ಕೊಟ್ಟಾರ. ಏನಂತ? ಈಗ ನೋಡ್ರಿ, ಶ್ಯಾಮ್ ಈಸ್ 3 years ಯಂಗರ್ ದೆನ್ ಮೋಹನ್. 3 years ಸಣ್ಣವನಂತ. ಯಾರಕ್ಕಿಂತ? ಮೋಹನ್ಕಿಂತ ಸಣ್ಣವನು. ಹಂಗ ದೊಡ್ಡವ್ರ ಯಾರು? ದೊಡ್ಡವ್ರ ಮೋಹನ್ ಅಲ್ಲ, ದೊಡ್ಡವ್ರ ಮೋಹನ್. ಶ್ಯಾಮಿಗೆ +3 ಮಾಡಿದ್ರ ಮೋಹನ್ ಸಿಗುತ್ತಾ? ಹೌದಾ? ನೋಡ್ರಿ ಇನ್ನೊಂದ್ಸಲ. ಶ್ಯಾಮ್ ಈಸ್ 3 years ಯಂಗರ್ ದೆನ್ ಮೋಹನ್ ಅಂದ್ರೆ ಮೋಹನ್ ಈಸ್ 3 years ಎಲ್ಡರ್ ದೆನ್ ಶ್ಯಾಮ್ ಅಂತ ಹೇಳ್ಬೋದ ನಾವು ಉಲ್ಟಾ. ಹಂಗಂದ್ರೆ ಮೋಹನ್ ದೊಡ್ಡವನು. ಎಷ್ಟು ದೊಡ್ಡವನು? 3 years ದೊಡ್ಡವನು. ಇಲ್ಲಿ ರಾಮ್ ದೊಡ್ಡವನು. ಎಷ್ಟು ದೊಡ್ಡವನು? 5 years ದೊಡ್ಡವನು. ಹಂಗಂದ್ರೆ ನಾವ್ ಯಾವ್ದು ಕಂಡಿಬೇಕಾಗಿದ್ದು ಇವಾಗ? ಮೋಹನ್ ನ ಏಜ್. ಅವ್ರು ಕೊಟ್ಟಿರೋದು ರಾಮ್ ಈಸ್ 30 years ಅಂತ ಕೊಟ್ಟಾರ. ಇಲ್ಲಿ ರಾಮ್ ಇದ್ದಲ್ಲೇ ಏನ್ ಮಾಡ್ರಿ, 30 ಅಂತ ಹಾಕೋರಿ. 30 ಅಂತ ಹಾಕೋತೀರ. ಹಂಗಂದ್ರೆ ಶ್ಯಾಮ್ದು ಎಷ್ಟಾಯ್ತು? ಶ್ಯಾಮ್ದು ಈಸ್ ಈಕ್ವಲ್ ಟು 25 + 5 ಆಯ್ತಾ? ಎದಕ್ಕೆ 25 5 ಆಡ್ ಮಾಡಿ 30 ಬರ್ಬೇಕಲ್ಲ. ಹಂಗಂದ್ರೆ ಶ್ಯಾಮ್ ಎಷ್ಟು? ಶ್ಯಾಮ್ ಈಸ್ 25 years ಓಲ್ಡ್ ಅಂತ ಗೊತ್ತಾಯ್ತು. ವಾಪಸ್ ಈಗ ಶ್ಯಾಮ್ ಇದ್ದಲ್ಲಿ ಎಷ್ಟು ಹಾಕ್ರಿ? 25 ಅಂತ ಹಾಕ್ರಿ. 25 + 3 ಈಸ್ ಈಕ್ವಲ್ಸ್ ಟು ಮೋಹನ್ ಏಜ್ ಸಿಗುತ್ತಾ ನಮಗ? ಮೋಹನ್ ಏಜ್ 25 + 3 ಆಡ್ ಮಾಡ್ರಿ, 28 ಈಸ್ ಈಕ್ವಲ್ಸ್ ಟು ಮೋಹನ್ ಏಜ್. ಮೋಹನ್ ಏಜ್, ವಾಟ್ ವಿಲ್ ಬಿ ಮೋಹನ್ ಏಜ್? ಆಪ್ಷನ್ ಥರ್ಡ್ ಒನ್ ಇಸ್ ದಿ ರೈಟ್ ಆನ್ಸರ್. ಅದರ ಅರ್ಥ ಮೋಹನ್ ಏಜ್ ಎಷ್ಟಾಯ್ತಂತ? 28 years ಅಂತ. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು 7th ಕ್ವಶನ್. 7ನೇ ಪ್ರಶ್ನೆ ನೋಡೋಣ. 7th ಕ್ವಶನ್ ನೋಡ್ರಿ. The graph shows that the income of the company according to the years, the income of 2014 is how much time more than the income of 2010. ಈ ಕ್ವಶನ್ ಗೆ ಹೋಗೋಕ್ಕಿಂತ ಮೊದಲು ಬಾರ್ ಗ್ರಾಫ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಈ ಡಾಟಾ ಹ್ಯಾಂಡ್ಲಿಂಗ್ ಅಂದ್ರೆ, ಡಾಟಾ ಅಂದ್ರೆ ಇನ್ಫಾರ್ಮೇಶನ್. ಇದೊಂದು ಗ್ರಾಫ್. ಈ ಗ್ರಾಫ್ ನಮ್ಗೆ ಏನ್ ಇಂಡಿಕೇಟ್ ಮಾಡ್ತಾ ಗೊತ್ತಾ? ಯಾವ್ದಾದ್ರು ಒಂದ್ರ ಬಗ್ಗೆ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ, ಯಾವ್ದಾದ್ರು ಒಂದು ಏರಿಯಾ ಬಗ್ಗೆ ಏನ್ ಹೇಳುತ್ತಾ? ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡುತ್ತಾ. ಇದೇನಾಗುತ್ತಾ? ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ಗೆ ನಾವು ಡೇಟಾ ಅಂತ ಕರಿತೀವಿ. ಏನ್ ಡೇಟಾ? ಇಲ್ಲಿ ಈ ಗ್ರಾಫ್ ನ ಅಬ್ಸರ್ವ್ ಮಾಡ್ರಿ ನೀಟಾಗಿ. ಏನೈತಿ? ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗೆ ಇಯರ್ಸ್ ಕೊಟ್ಟಾರ. ಯಾವ ಇಯರ್ಸ್? 2010, 2011,
2012, 2013, 2014, 2015 ಇವೆಲ್ಲ ಇಯರ್ಸ್. ನೆಕ್ಸ್ಟ್ ಇಲ್ಲಿ ಇನ್ಕಮ್ ನಾವ್ ಯಾವ ಬಾರ್ ಗ್ರಾಫ್ ಅಲ್ಲಿ ಕೆಳಗಡೆ ಇದಕ್ಕೆ ಎಕ್ಸ್ ಆಕ್ಸಿಸ್ ಅಂತೀವಿ, ಇದಕ್ಕೆ ವೈ ಆಕ್ಸಿಸ್ ಅಂತೀವಿ. ಈ ಎಕ್ಸ್ ಆಕ್ಸಿಸ್ ನಲ್ಲಿ ಇಯರ್ಸ್ ಕೊಟ್ಟಾರ, ವೈ ಆಕ್ಸಿಸ್ ನಲ್ಲಿ ಇನ್ಕಮ್ ಕೊಟ್ಟಾರ. ಇನ್ಕಮ್ ಇನ್ ಕ್ರೋರ್ಸ್ ಅಂದ್ರೆ ಪ್ರತಿ ವರ್ಷ ಯಾವ್ದದು ಇನ್ಕಮ್ ಆಫ್ ಎ ಕಂಪನಿ, ಒಂದು ಕಂಪನಿ ಪ್ರತಿ ವರ್ಷ ಗಳಿಸ್ತಿರೋ ಪ್ರಾಫಿಟ್ ನ ಇನ್ಫಾರ್ಮೇಶನ್ ಕೊಟ್ಟಾರ. ಅಂದ್ರೆ ಆ ಡಾಟಾನ ಪ್ರೊವೈಡ್ ಮಾಡ್ಯಾರ. ಆ ಡಾಟಾನ ನೀವು ಅಬ್ಸರ್ವ್ ಮಾಡಿದ್ರೆ ನೀಟಾಗಿ 2010 ನಲ್ಲಿ 10 crores ಏನಂತ ಇನ್ಕಮ್ ಗಳಿಸಿತ್ತಂತೆ ಯಾವುದೋ ಒಂದು ಕಂಪ್ನಿ. ನೆಕ್ಸ್ಟ್ 2011 ನಲ್ಲಿ ಈ ಬಾರ್ ಗ್ರಾಫ್ ಎಷ್ಟು ಹೈಟ್ ಐತಲ್ಲ ಅದಕ್ಕೆ ವೈ ಆಕ್ಸಿಸ್ ಗೆ ನೀಟಾಗಿ ಲೈನ್ ಹೇಳಿರಿ, ಇದಕ್ಕೆ ಲೈನ್ ಹೇಳಿರಿ, ಇದಕ್ಕೆ ಲೈನ್ ಹೇಳಿರಿ. ಇಲ್ಲಿ ನೋಡ್ರಿ ಈಕ್ವಲ್ ಅದಾವ, ಇದಕ್ಕೆ ಲೈನ್ ಹೇಳಿರಿ. ನೋಡ್ರಿ 2010 ಅಲ್ಲಿ 10 crores ಪ್ರಾಫಿಟ್ ಐತಿ, 2011 ನಲ್ಲಿ 15 crore ಪ್ರಾಫಿಟ್ ಐತಿ, 2012 ಅಲ್ಲಿ 25 crores ಪ್ರಾಫಿಟ್ ಐತಿ, 2013 ನಲ್ಲಿ 20 crores, 2014 ನಲ್ಲಿ 20 crores, 2015 ನಲ್ಲಿ ಎಷ್ಟೈತಿ 10 crores ಪ್ರಾಫಿಟ್ ಐತಿ. ಇದನ್ನ ನಾವು ಗ್ರಾಫ್ ನ ಓದೋದು ರೀತಿ, ಈ ಬಾರ್ ಗ್ರಾಫ್ ಸ್ಪೆಷಲಿ ಬಾರ್ ಗ್ರಾಫ್ ನ ಓದೋದು ರೀತಿ. ಈಗ ನಮ್ಗೆ ಇದ್ರಲ್ಲಿ ಇರ್ತಲ್ಲ ಈ ಬಾರ್ ಗ್ರಾಫ್ ನೋಡಿ ಇನ್ಫಾರ್ಮೇಶನ್ ನ ಹೆಂಗ್ ರಿಸೀವ್ ಮಾಡೋದಂತ ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಾರ, ಕ್ವಶನ್ ಅಟೆಂಪ್ಟ್ ಮಾಡೋದಂತ. ಇಲ್ಲಿ ತನ ಬರೀ ಇನ್ಕಮ್ ಇತ್ತು. ದ ಇನ್ಕಮ್ ಆಫ್ 2014 ಅಂದ್ರೆ ಏನು, 2014 ಹೇಳ್ತಿಲ್ಲ 2014 ಈ 2014 ಇನ್ಕಮ್ ಏನಾಯ್ತಲ್ಲ ಆ 2014 ಇನ್ಕಮ್ ಹೌ ಮಚ್ ಟೈಮ್ಸ್ ಮೋರ್ ದೆನ್ ದಿ ಇನ್ಕಮ್ ಆಫ್ 2010 ಅಂತ. ಅಂದ್ರೆ ಇಲ್ಲಿ 2010 ಐತ್ ನೋಡ, 2010 ಇಲ್ಲ ಇಲ್ಲ, ಈ 2010 ನ ಇನ್ಕಮ್ ಮತ್ತೆ 2014 ನ ಇನ್ಕಮ್ ಮಿಡಲ್ ಎಷ್ಟು ಟೈಮ್ಸ್ ಜಾಸ್ತಿ ಆಗೈತಿ ಅಂತ ಕೇಳಾರ. ಇದು ಕಂಪ್ನಿದು ಪ್ರೋಗ್ರೆಸ್ ಅಳತೆ ಮಾಡುವಂತ ಒಂದು ವಿಧಾನ. ಹಂಗಂದ್ರೆ ನೋಡ್ರಿ ಇಲ್ಲಿ ಏನೈತೆ, ಈಗ ಫಸ್ಟ್ 2010 ನಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದಾಗ 2010 ನಲ್ಲಿ ಎಷ್ಟು ಕ್ರೋರ್ಸ್ ಇತ್ತು, 10 crore ಇತ್ತು, 10 CR ಅಂತ ಬರ್ಕೋಣ. ನೆಕ್ಸ್ಟ್ 2014 ನಲ್ಲಿ ಎಷ್ಟಿತ್ತು, ಇಲ್ಲಿ ನೋಡ್ರಿ 2014 ನಲ್ಲಿ 20 crores ಐತಿ. ಎಷ್ಟೈತಿ 20 crores. ಹೌ ಮೆನಿ ಟೈಮ್ಸ್ ಮೋರ್ ದೆನ್ ದಿ 2010 ಅಂದ್ರೆ ಏನು, 10 ಡಬಲ್ ಆಗೈತಲ್ಲ, ಡಬಲ್ ಅಂದ್ರ ಟ್ವೈಸ್ ಅಲ್ಲ, ಟ್ವೈಸ್ ಅಂದ್ರೆ ಟ್ವೈಸ್ ಇಸ್ ಈಕ್ವಲ್ ಟು 2 times. ಅದರ ಅರ್ಥ 10 crore ಡಬಲ್ ಆಗೈತೆ, 10 crore ಇಂಟು 2 times ಅಂದ್ರೆ 10 crore ಇಂಟು 2 ಮಾಡ್ರಿ ಎಷ್ಟು ಬರುತ್ತಾ, 20 crore ಬರುತ್ತಾ. ಹಂಗಂದ್ರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು 8th question. 8th question ನೋಡ್ರಿ ಏನೈತಿ, a fraction remains the same or equivalent. ಏನಂತ, a fraction remains the same or equivalent. ಸೇಮ್ ಅಂತಂದ್ರೆ ಇದು 1/2 ಏನಿದ್ದು 1/2 ಆಗಿ ಉಳಿಯುತ್ತೆ, ಇದು ಫ್ರಾಕ್ಷನ್ ಅಂತ ತಿಳ್ಕೊಳ್ಳಿ. ಯಾವ್ದಾದ್ರು ಫ್ರಾಕ್ಷನ್ ತಗೋಬಹುದು ನೀವು ಈ ತರ ಕ್ವಶನ್ ಕೊಟ್ಟಾಗ. ಈಕ್ವಿವ್ಯಾಲೆಂಟ್ ಅಂದ್ರೆ ವಾಟ್ ಡು ಯು ಮೀನ್ ಬೈ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್. ಸಪೋಸ್ ಎಕ್ಸಾಂಪಲ್ ತೋಡೋಣ ಅಂತ. ಏನ್ ಎಕ್ಸಾಂಪಲ್, ಈಗ 1/2 ಈಸಿಯೆಸ್ಟ್ ಫ್ರಾಕ್ಷನ್ ಎಕ್ಸಾಂಪಲ್ ತೋಡೋಣ. ಇದರ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಏನಂತಂದ್ರೆ ಇದಕ್ಕೆ ನೋಡ್ರಿ, ನ್ಯೂಮರೇಟರ್ ಗೆ ಇಂಟು 2 ಮಾಡ್ರಿ, ಡಿನಾಮಿನೇಟರ್ ಗೆ ಇಂಟು 2 ಮಾಡ್ರಿ, ಎಷ್ಟು ಬರ್ತಾ 2/4. ಕ್ಯಾನ್ಸಲೇಷನ್ ಮಾಡಿದಾಗ ಈ ಫ್ರಾಕ್ಷನ್ 2/4 ಏನ್ ಬರ್ತಾ, 2/4 ನ 2 1s 2 2s 1/2 ಬರ್ತಲ್ಲ. ಈ 1/2 ಏನಿರುತ್ತೆ ನೋಡ್ರಿ ಅದು ಒರಿಜಿನಲ್ ಫ್ರಾಕ್ಷನ್ ಗೆ ಈಕ್ವಲ್ ಇರುತ್ತಾ. ವಾಪಸ್ ಇಲ್ಲಿ ನೋಡ್ರಿ ಇಂಟು 3 ಮಾಡ್ರಿ, 1 3s 3, 2 3s 6, 3 1s 3 2s 3 1s 3, ಒಳ್ಳೆ 1/2 ಬರ್ತಾ. ಇದಕ್ಕೆ ನಾವು ನೆಕ್ಸ್ಟ್ 1 4/8, ನೆಕ್ಸ್ಟ್ 5/10 ಇವೆಲ್ಲ ಫ್ರಾಕ್ಷನ್ ಏನಂತ ಕರಿತೀವಿ ನಾವು, ಈ ಒರಿಜಿನಲ್ ಫ್ರಾಕ್ಷನ್ ಇರುತ್ತಲ್ಲ ಇಲ್ಲಿ ಇದರ ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಅಂತ ಕರಿತೀವಿ. ಏನಂತೀವಿ, ಈಕ್ವಿವ್ಯಾಲೆಂಟ್ ಫ್ರಾಕ್ಷನ್. ಅದರ ಅರ್ಥ ನಂಬರ್ಸ್ ಚೇಂಜ್ ಆಗ್ತಾವು ಅದರ ವ್ಯಾಲ್ಯೂ ಸೇಮ್ ಇರ್ತೈತಿ. ಈಗ 2/4 ನ ಕ್ಯಾನ್ಸಲೇಷನ್ ಮಾಡ್ರಿ 1/2 ನೇ ಬರ್ತಾ, 3/6 ಕ್ಯಾನ್ಸಲೇಷನ್ ಮಾಡ್ರಿ 1/2 ನೇ ಬರ್ತಾ, 4/8 ಕ್ಯಾನ್ಸಲೇಷನ್ ಮಾಡ್ರಿ 1/2 ನೇ ಬರ್ತಾ, 5/10 ಕ್ಯಾನ್ಸಲೇಷನ್ ಮಾಡಿದ್ರು 1/2 ನೇ ಬರಬೇಕು. ಹಂಗಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಆ ಫ್ರಾಕ್ಷನ್ ರಿಮೇನ್ಸ್ ದ ಸೇಮ್. ಯಾವ್ದಾದ್ರು ಫ್ರಾಕ್ಷನ್ ಅವ್ರ ಫ್ರಾಕ್ಷನ್ ಕೊಟ್ಟಿಲ್ಲ. ಈಗ ಆಪ್ಷನ್ಸ್ ವೈಸ್ ನೋಡೋಣ ಅಂತ. ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಆಡೆಡ್ ಬೈ ದ ಸೇಮ್ ನಂಬರ್. ಈಗ ಈ ಡೈರೆಕ್ಟ್ ಆಗಿ ಕ್ವಶನ್ಸ್ ಅಟೆಂಪ್ಟ್ ಮಾಡಕ್ಕೆ ನಮ್ಗೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ನಾವೇನ್ ಮಾಡೋಣ, ಒಂದು ಎಕ್ಸಾಂಪಲ್ ತಗೊಂಡು ಆಲ್ರೆಡಿ 1/2 ತಗೊಂಡಿದ್ವಲ್ಲ ಅದನ್ನೇ ತಗೋಣ. ಆ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಆಡೆಡ್ ಬೈ ದಿ ಸೇಮ್ ನಂಬರ್. ಯಾವ್ದಾದ್ರು ಒಂದು ಸೇಮ್ ನಂಬರ್ ಆಡ್ ಮಾಡ್ರಿ, 1/2 + 1 ಮಾಡ್ರಿ ಎಷ್ಟು ಬರ್ತಾ, 2/3 ಬರ್ತಾ. 1/2 ಈಕ್ವಲ್ ಐತೆ ಅದು 2/3 ಖಂಡಿತ ಇಲ್ಲ. ಹಂಗಂದ್ರೆ ಆಪ್ಷನ್ ಎ ಈಸ್ ರಾಂಗ್ ಅಂತ.
ಬಿ ನೋಡ್ರಿ, ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಆರ್ ಮಲ್ಟಿಪ್ಲೈಡ್ ಬೈ 2. ಒಳ್ಳೆ ಆಫೀಸ್ ಅದನ್ನೇ ತಗೋರಿ. 1/2 ಇಂಟು 2 ಇಂಟು 2 ಎಷ್ಟಾಯ್ತು? 2/4. ಕ್ಯಾನ್ಸಲೇಷನ್ ಮಾಡ್ರಿ. ಇಕ್ವಿವೆಲೆಂಟ್ ಫ್ರಾಕ್ಷನ್ ಇದು 2/4 ಇಸ್ ಇಕ್ವಿವೆಲೆಂಟ್ ಫ್ರಾಕ್ಷನ್ ಆಫ್ 1/2 ನ. ಹೌದು, ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಲ್ಲ. ಹಂಗಂದ್ರೆ ಅವ್ರು ಏನ್ ಹೇಳ್ಯಾರ? ಸೇಮ್ ಆರ್ ಇಕ್ವಿವೆಲೆಂಟ್ ಅಂತ ಹೇಳ್ಯಾರಲ್ಲ. ಆಪ್ಷನ್ ಬಿ ಕರೆಕ್ಟ್ ಆಗಿರಬಹುದು. ಈಗ ಯಾವಾಗ ನಾವು ನವೋದಯ ಎಕ್ಸಾಮಿನೇಷನ್ಸ್ ನ ಅಟೆಂಪ್ಟ್ ಮಾಡ್ತೀವಿ, ಒಂದು ಕ್ವಶನ್ ಒಂದು ಆಪ್ಷನ್ ರೈಟ್ ಆಯ್ತಂದ್ರೆ ಉಳಿದ 3 ಆಪ್ಷನ್ಗಳು ಯಾಕೆ ರಾಂಗ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊತಾ ಹೋಗ್ರಿ. ಅವಾಗ ನಮ್ಗೆ ಈಸಿ ಕ್ವಶನ್ಸ್ ಇರ್ತಾವಲ್ಲ, ಅದರದ್ದು ಪಕ್ಕ ಮಾರ್ಕ್ಸ್ ಬರಲೇಬೇಕು ಅಂತ. ನೆಕ್ಸ್ಟ್ ನೋಡ್ರಿ, ದ ನ್ಯೂಮರೇಟರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಡಿನಾಮಿನೇಟರ್ ಅಂತ. 1/2 ಏನಂತ? ಡಿನಾಮಿನೇಟರ್ ನ ನ್ಯೂಮರೇಟರ್ -2 ಮಾಡ್ಬಿಡೋಕಂತ. ಎಷ್ಟು ಬರ್ತಾ? -1/2. ದಿಸ್ ಇಸ್ ನಾಟ್ ಈಕ್ವಲ್ ಟು 1/2 ಅಟ್ ಆಲ್. ಹಂಗಂದ್ರೆ ಆಪ್ಷನ್ 3 ರಾಂಗ್ ಆತ. ಆಪ್ಷನ್ 3 ರಾಂಗ್ ಆತ. ದ ನ್ಯೂಮರೇಟರ್ ಈಸ್ ಮಲ್ಟಿಪ್ಲೈಡ್ ಬೈ ದಿ ಡಿನಾಮಿನೇಟರ್ ಅಂತ. ನ್ಯೂಮರೇಟರ್ಗೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋದು ಎಷ್ಟಾಗುತ್ತಾ? 2/2 ಆಯ್ತು. ಇಸ್ ಈಕ್ವಲ್ ಟು 1 ಆಯ್ತು. 1/2 ಇಸ್ ನಾಟ್ ಈಕ್ವಲ್ ಟು 1. ಹಂಗಂದ್ರೆ ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಇದು ಕೂಡ ರಾಂಗ್. ಉಳಿದಿರೋದಂದೇ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇವಾಗ ನೀವು OMR ಶೀಟ್ ನ ಫಿಲ್ ಅಪ್ ಮಾಡಬಹುದು. ಓಕೆ, ನೆಕ್ಸ್ಟ್ simplify 1/2 plus 3/4 minus 2/3 ಅಂತ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್. ಇಲ್ಲಿ ನೋಡ್ರಿ, ಸೈನ್ ಒಂದು ಪ್ಲಸ್ ಐತಿ, ಒಂದು ಮೈನಸ್ ಐತಿ. ಡೈರೆಕ್ಟ್ ಆಗಿ ಪ್ಲಸ್ ಮೈನಸ್ ಅಷ್ಟೇ ಐತೆ ಅಂದ್ರೆ ಡೈರೆಕ್ಟ್ ಆಗಿ LCM ತೆಗಿಯಕ್ ನೋಡ್ತಾನೆ ನೋಡ್ರಿ. 2 ಮತ್ತೆ 4 ಮತ್ತೆ 3 ಡಿನಾಮಿನೇಟರ್ಸ್ ಎಲ್ಲ ಚೇಂಜ್ ಅದಾವು. ಸೇಮ್ ಎಡಿಷನ್ ಹೆಂಗ್ ಮಾಡ್ತೀರಿ ಅದೇ ತರಾನೇ LCM ತಕೊಂಡ್ಬಿಡ್ರಿ. 2 ಮತ್ತೆ 4 ಮತ್ತೆ 3 ಇದು LCM ತೆಗಿರಿ. 2 1s 2 2s 3. ನೆಕ್ಸ್ಟ್ 2 1s 1s 3 ಹಂಗೆ ಬರೀರಿ. ನೆಕ್ಸ್ಟ್ 3 1s 1s 1s. LCM ಎಷ್ಟಾಯ್ತು? LCM is equals to 2 into 2 into 3. 2 2s 4 4 3s 12. ಎಷ್ಟಾಯ್ತು ಆನ್ಸರ್? 12. LCM ಎಷ್ಟಾಯ್ತು? 12 ಆಯ್ತು. ಇದನ್ನ 12 ಒಂದೇ ಡಿನಾಮಿನೇಟರ್ ಮಾಡ್ಕೊಡ್ರಿ 12 ಅಂತ. ಇವಾಗ ನ್ಯೂಮರೇಟರ್ ನ ಈಕ್ವಲ್ ಮಾಡ್ಕೊಡಿ. ಡಿನಾಮಿನೇಟರ್ ನೆಲ್ಲ ಈಕ್ವಲ್ ಮಾಡ್ಕೊಂಡ್ವಲ್ಲ, ಎಲ್ಲರದು ಡಿನಾಮಿನೇಟರ್ ಸೇಮ್ ಆಯ್ತು. ನ್ಯೂಮರೇಟರ್ ನ ಈಕ್ವಲ್ ಮಾಡ್ಕೋಬೇಕಲ್ಲ. ಅವಾಗ ಏನ್ ಮಾಡ್ಬೇಕು? 2 6 2 ಎಷ್ಟು 12 2 6 12. ಹಂಗಂದ್ರೆ ಇಂಟು 6 ಮಾಡ್ರಿ. 4 ಎಷ್ಟು 12 4 3s 12. ಎಷ್ಟಾಯ್ತು? ಇಂಟು 3 ಮಾಡ್ರಿ. 3 ಎಷ್ಟು 12 3 4s 12. ಹಂಗಂದ್ರೆ ಇಂಟು 4 ಮಾಡ್ರಿ. 6 1s 6 ಪ್ಲಸ್ 3 3s 9 ಮೈನಸ್ 4 2s 8. ಈಗ 6 ಪ್ಲಸ್ 9 ಎಷ್ಟಾಯ್ತು? 15. 15 ಮೈನಸ್ 8 7. ಹಂಗಂದ್ರೆ ಏನಾಯ್ತು? 7/12. ಆಪ್ಷನ್ ಎಷ್ಟನೇದು? ಆಪ್ಷನ್ ಬಿ is the right answer. Okay, let's move forward to last question of this video. ಕೊನೆಯ ಪ್ರಶ್ನೆ ನೋಡೋಣ ಬನ್ನಿ. ಏನೈತೆ? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಗ್ರೇಟರ್ ಅಂತ ಕೇಳ್ಯಾರ. ಏನು ಈ ಕೆಳಗೆ ಒಂದಿಷ್ಟು ಆಪ್ಷನ್ಸ್ ಕೊಟ್ಟವು, ಅದರೊಳಗಡೆ ಯಾವ್ದು ನಂಬರ್ ಗ್ರೇಟರ್ ಅಂತ. 3rd ಮಲ್ಟಿಪಲ್ ಆಫ್ 9, 5th ಮಲ್ಟಿಪಲ್ ಆಫ್ 4, 7th ಮಲ್ಟಿಪಲ್ ಆಫ್ 3, 4th ಮಲ್ಟಿಪಲ್ ಆಫ್ 6 ಅಂತ. ಇಲ್ಲಿ ಮಲ್ಟಿಪಲ್ ಅಂದ್ರೆ ಏನು? ಮಲ್ಟಿಪಲ್ ಅಂದ್ರೆ ಮಗ್ಗಿಗಳು. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ, ಹೌದಾ? ಮಗ್ಗಿಗಳು ಏನು ಮಗ್ಗಿ? ಟೇಬಲ್ಸ್. ಈಗ 9th ಟೇಬಲ್ಸ್ ಹೇಳ್ರಿ. 9 9 2s 18, 9 3s 27, 9 4s 36. ಅವ್ರೇನ್ ಹೇಳ್ಯಾರ? 3rd ಮಲ್ಟಿಪಲ್ ಹೇಳ್ಯಾರ. 3rd ಮಲ್ಟಿಪಲ್ ಯಾವುದು? ಇದು 3rd ಮಲ್ಟಿಪಲ್. ನೆಕ್ಸ್ಟ್ ದ 5th ಮಲ್ಟಿಪಲ್ ಆಫ್ 4 ಟೇಬಲ್ಸ್ ಹೇಳ್ರಿ. 4 4 1s 4, 4 2s 8, 4 3s 12, 4 4s 16, 4 5s 20, 4 6s 24. 5th ಕೇಳಾರಲ್ಲ, 1 2 3 4 5, 5th ಮಲ್ಟಿಪಲ್ ನೋಡ್ರಿ. ನೆಕ್ಸ್ಟ್ ದ 7th ಮಲ್ಟಿಪಲ್ ಆಫ್ 3 ಟೇಬಲ್ಸ್. 3 1s 3, 3 2s 6, 3 3s 9, 3 4s 12, 3 5s 15, 3 6s 18, 3 7s 21. ಇದೇನಿದು? 7th ಮಲ್ಟಿಪಲ್. 1 2 3 4 5 6 7. 7th ಮಲ್ಟಿಪಲ್. ಹಂಗಂದ್ರೆ ನೆಕ್ಸ್ಟ್ ದ 4th ಮಲ್ಟಿಪಲ್ ಆಫ್ 6 6 1s 6, 6 2s 12, 6 3s 18, 6 4s 24, 6 5s 30. ಯಾವುದು? 4th ಮಲ್ಟಿಪಲ್ ಅಂತ. 4th ಮಲ್ಟಿಪಲ್ 1 2 3 4. ಇದರಲ್ಲಿ ಲಾರ್ಜೆಸ್ಟ್ ಯಾವ್ದಪ್ಪ? 27 20 21 24 ಒಳಗ ಇದು ಆಪ್ಷನ್ ಎ. ಆಪ್ಷನ್ ಎ, ದ 3rd ಮಲ್ಟಿಪಲ್ ಆಫ್ 9 ಇಸ್ ದಿ ಗ್ರೇಟರ್ ದೆನ್ ಅದರ್ 3 ಆಪ್ಷನ್ಸ್ ಅಂತ ಇದರ ಅರ್ಥ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಡೈಲಿ ಇದೇ ತರ ನಾವು ಡಿಸ್ಕಷನ್ ಮಾಡಕ್ಕೆ
ಹತ್ತತ್ತು ಪ್ರಾಬ್ಲಮ್ಸ್ನ ತಗೊಂಡ್ಬರ್ತೀನಿ. ಅದೇ ತರ ನಮ್ಮ ಡೈಲಿ ಕಂಟೆಂಟ್ಗೆ ನೀವು ಫಾಲೋ ಮಾಡಿದರೆ ನಮ್ಮ ಡೈಲಿ ಬರುವಂತ ವಿಡಿಯೋಸ್ನ ನೀವು ಅಪ್ಡೇಟ್ಸ್ನ ಮತ್ತೆ ಕ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಅಂತ ಏನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ಮಕ್ಕಳ ಆಕ್ಟಿವಿಟೀಸ್ ನ ನೀವು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ವಿದ್ಯಾವಾಹಿನಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡೋ ಮುಖಾಂತರ ನಮ್ಮ ಡೈಲಿ ಆಕ್ಟಿವಿಟೀಸ್ ಮತ್ತೆ ಮಕ್ಕಳ ಆಕ್ಟಿವಿಟೀಸ್ ನೆಕ್ಸ್ಟ್ ಆನ್ಲೈನ್ ಕ್ಲಾಸಸ್ ಕೂಡ ಅಬ್ಸರ್ವ್ ಮಾಡ್ಬೋದು. ಡೈಲಿ ಆನ್ಲೈನ್ ಕ್ಲಾಸಸ್ಗಾಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.